ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ನಮ್ಮ ಸಂಘದ ಬೆಂಗಳೂರು ವಕೀಲರ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ಪ್ರವೀಣ್ ಗೌಡರು, ಉಪಾಧ್ಯಕ್ಷರುಗಳಾದ ಶ್ರೀ ಚಂದ್ರಕಾಂತ್ ಪಾಟೀಲ್ ಚಾಮರಾಜರು ಹಾಗೂ ನಮ್ಮ ಕಾರ್ಯಕಾರಿ ಸದಸ್ಯರೆಲ್ಲ ಇದ್ದಾರೆ. ಈ ಒಂದು ವಿಶೇಷ ಮಾಧ್ಯಮ ಗೋಷ್ಠಿಯನ್ನು ಬೆಂಗಳೂರು ವಕೀಲರ ಸಂಘ ಕರೆಯುವಂಥ ಪ್ರಮೇಯ ಯಾಕೆ ಬಂತು ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಬರ್ಬರತೆ, ಪೊಲೀಸ್ ಅರಾಜಕತೆ ನಾವು ರಾಜ್ಯದಲ್ಲಿ ಕಾಣ್ತಾ ಇದ್ದೀವಿ. ಪೊಲೀಸಿನ ವ್ಯವಸ್ಥೆ ತಹಬಂದಿಗೆ ಬರೋವರೆಗೂ ಸಾಮಾನ್ಯ ಜನರಿಗೆ ರಕ್ಷಣೆ ಇಲ್ಲ. ಅನೇಕ ಸಂಗತಿಗಳಲ್ಲಿ ಲಾಯರ್ಗಳು, ವಕೀಲರು ಕಾನೂನು ಕ್ರಮಕ್ಕಾಗಿ ಕ್ರಿಮಿನಲ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ನಲ್ಲಿ ಅಪರಾಧಿಗಳನ್ನ ಅವರ ಹಕ್ಕುಗಳನ್ನು ಹಾಗೂ ಅವರಿಗೋಸ್ಕರ ರಕ್ಷಿಸೋದಕ್ಕೋಸ್ಕರ ಪೊಲೀಸ್ ಸ್ಟೇಷನ್ಗಳಿಗೆ ತೆರಳ್ತಾರೆ. ಅಂಥ ಸಮಯದಲ್ಲಿ ನಾವು ಪೊಲೀಸರಿಂದ ಭಾರಿ ಅಸಭ್ಯ ವರ್ತನೆನ ನೋಡ್ತಾ ಇದ್ದೀವಿ, ಅಪಮಾನಕರವಾದ ವರ್ತನೆಯನ್ನು ನೋಡ್ತಾ ಇದ್ದೀವಿ. ಯಾಕೆ ಈ ಥರ ಮಾಡ್ತಾರೆ ಅಂತಂದರೆ, ಅಪರಾಧಿಗಳಿಗೆ ಫಸ್ಟ್ ಕೇಳ್ತಾರೆ ಪೊಲೀಸರು, ಯಾಕೆ ಲಾಯರ್ ಕರ್ಕೊಂಡ್ಬಂದೆ ಅಂತ. ಇದರ ಅರ್ಥ ಏನಂತಂದರೆ, ಲಾಯರ್ ಇಲ್ಲದೇ ಇದ್ದರೆ ಅವ್ರ ಅಪರಾಧಿಗೂ ಅವ್ರಿಗೂ ಡೈರೆಕ್ಟಾಗಿ ಅಪರಾಧಿಗೆ ಭಯ ಇಡಿಸಿ, ಯಾಕೆ ಭಯ ಇಡಿಸ್ತಾರೆ ಅಂತ ನಮಗೆಲ್ರಿಗೂ ಗೊತ್ತು. ಭಯ ಇಡಿಸೋದು ಯಾಕೆ ಅಂತಂದರೆ, ಭಯ ಇಡಿಸಿದಷ್ಟು ಇನ್ನಷ್ಟು ಅವನಿಂದ ಕೀಳು. ಈ ಭ್ರಷ್ಟಾಚಾರಕ್ಕೋಸ್ಕರ ಅವ್ರಿಗೆ ವಕೀಲರು ಬೇಡ. ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಗಿರೀಶ್ ಅನ್ನೋರು ವಕೀಲರು, ಬೆಂಗಳೂರು ವಕೀಲರ ಸಂಘ ವಕೀಲರು, ರಾಮನಗರದಲ್ಲಿ ಶುಂಡೆಕೊಪ್ಪ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ, ಕುದೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಶುಂಡೆಕೊಪ್ಪಕ್ಕೆ ಹೋಗ್ತಾರೆ. ಕುದೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಹೋಗ್ತಾ ಇರ್ತಾರೆ, ಗೊರೂರ್ ಹತ್ರ. ಈಗ ಒಂದು ದೊಡ್ಡ ಸಮಾರಂಭ ನಡೀತಾ ಇರ್ತದೆ ರೋಡ್ನಲ್ಲಿ. ಒಬ್ಬರು ಮೌನೀಶ್ ಸ್ವಾಮಿಗಳು ಅಂತ, ಮನೀಶ್ ಸ್ವಾಮಿಗಳಲ್ಲ, ಮನೀಶ್ ಗುರುಜಿ ಅಂತ ಸ್ವಾಮಿಗಳು ಹಾಕೊಂಡ್ಬಿಟ್ರೆ ಭಾಳ ಕಷ್ಟ. ಅದಕ್ಕೆ ಅರ್ಧರ್ಮರ್ಧ ಇರ್ತಾರೆ ಕೆಲವರು, ಗುರುಜಿ ಅಂತ ಇರ್ತಾರೆ. ಗುರುಜಿ ಅಂತಂದರೆ ಈ ಲೋಕದಲ್ಲೂ ಇರ್ಬೋದು, ಆಧ್ಯಾತ್ಮಿಕ ಲೋಕದಲ್ಲೂ ಇರ್ಬೋದು, ಇಹಲೋಕದಲ್ಲೂ ಇರ್ಬೋದು, ಪರಲೋಕಕ್ಕೂ ಹೋಗ್ತಾ ಇರ್ಬೋದು, ಹೋಗಿ ಬರ್ತಾ ಇರ್ಬೋದು. ಇವರು ಮನೀಶ್ ಗುರುಜಿಯವರು ದಸರಾಗೋಸ್ಕರ ಒಂದು ದೊಡ್ಡ ಮೆರವಣಿಗೆಯನ್ನು ಕರ್ಕೊಂಡು ಹೋಗ್ತಾರೆ. ರಾಷ್ಟ್ರೀಯ ಹೆದ್ದಾರಿನಲ್ಲಿ, ಕಂಪ್ಲೀಟ್ ರಾಷ್ಟ್ರೀಯ ಹೆದ್ದಾರಿ ಬಂದ್, 100 ಕಾರುಗಳ ಹಿಂದೆ ಇರುತ್ತೆ. ಏನು ಕೇಳಿದ್ರು ಅವರು ಜಗ್ಗಲ್ಲ. ಸ್ವಲ್ಪ ಜಾಗ ಮಾಡಿಕೊಟ್ಟಿದ್ರೆ ಇವರು ಕಾರುಗಳೆಲ್ಲ ಹೋಗ್ಬೋದು. ಗಿರೀಶು ಒಂದು ಮದುವೆಗೋಸ್ಕರ ಅವರು ಅವ್ರ ತಂದೆ ತಾಯಿ ಜೊತೆ ಹೋಗ್ತಾರೆ, ಅದು ತಮ್ಮನ ಜೊತೆ. ಸರಿ, ಗಾಡಿ ನಿಂತಿರ್ತದೆ, ಸುಮಾರು ನಿಂತಿರುತ್ತೆ. ಎಷ್ಟೊತ್ತು ನಿಲ್ತು ಗಾಡಿ? 20 ಮಿನಿಟ್ಸ್ ನಿಂತಿರುತ್ತೆ. ಹೋಗಿ ನಮ್ಮ ದೇಶದಲ್ಲಿ ಇದೊಂದು ಯೋಚನೆ ಮಾಡಿ, ಪ್ರಜೆಗಳ ಪರಿಸ್ಥಿತಿ ಹೆಂಗಿದೆ ಅಂತ. ನೀವು ಸ್ವಾಮಿ ಅಂತವ್ರಿಗೆ ಹೋಗಿ ದಯವಿಟ್ಟು ಜಾಗ ಬಿಟ್ಕೊಡಿ ಅಂದರೆ ಹಿಗ್ಗಾಮುಖ ಬಂದು ಹೊಡಿತಾರೆ, ತಳಿಸ್ತಾರೆ. ಪೊಲೀಸ್ ಪ್ರೆಸೆನ್ಸ್ನಲ್ಲಿ ಇವ್ರಿಗೆ ಹೊಡಿತಾರೆ. ಇದು ಹೊಡೆದಾದ್ಮೇಲೆ ಏನಾಗುತ್ತೆ, ಅವ್ರ ತಂದೆ ತಾಯಿ ಬರ್ತಾರೆ, ನನ್ನ ಮಗನ ಹೊಡಿಬಿಡಿ, ಅವ್ರಿಗೂ ಹೊಡಿತಾರೆ. ಕಂಪ್ಲೇಂಟ್ ಪ್ರಕಾರ ಸ್ವಾಮಿಗಳು ಸಹ ಇದರಲ್ಲಿ ಹೊಡೆಯೋದನ್ನು ನೋಡುವಾಗ ನಿಲ್ಸಲ್ಲ. ಸ್ವಾಮಿಗಳು ಹೊಡಿತಾರಲ್ಲ, ಗೊತ್ತಿಲ್ಲ, ವಿಡಿಯೋ ನೋಡೋದು. ಇದರಿಂದ ದಯವಿಟ್ಟು ಲೆಕ್ಕ ಹಾಕಿ, ಒಬ್ಬ ಪ್ರಜೆ, ಸಾಮಾನ್ಯ ಪ್ರಜೆ, ವಕೀಲರನ್ನು ಮರ್ತ್ಬೇಡ, ಸಾಮಾನ್ಯ ಪ್ರಜೆ ದಯವಿಟ್ಟು ರೋಡ್ ಜಾಗ ಬಿಟ್ಕೊಡಿ ಅಂದರೆ ಅವ್ರಿಗೆ ಹೊಡೆಯುವಂಥ ಒಂದು ಪ್ರವೃತ್ತಿ. ಇವ್ರು ನಿಜವಾಗಲೂ ಸ್ವಾಮಿಗಳ ಅಥವಾ ಆಧ್ಯಾತ್ಮಿಕ ಮೌಲ್ಯಗಳನ್ನು ಸಮಾಜಕ್ಕೆ ಬಿತ್ತರಿಸುವಂತಹ ಮಹಾನ್ ಗಣನೀಯ ವ್ಯಕ್ತಿಗಳ ಅಥವಾ ಅಪರಾಧದಲ್ಲಿ ಭಾಗಿಯಾಗುವಂಥ ವ್ಯಕ್ತಿಗಳು. ಸ್ವಾಮಿಗಳ ಮೇಲೆ ಈ
ಬಂದು ಮಹಾರಾಜ್ ಗುರುಜಿ ಮೇಲೆ ನಾವು ಯಾವುದೇ ಕಾರಣಕ್ಕೂ ಗೌರವವನ್ನು ಅಪಮಾನ ಮಾಡುವಂಗೆ ನಾನು ಮಾತಾಡಲ್ಲ. ಆದರೆ ನಾವು ಕೇಳೋ ಪ್ರಶ್ನೆ ಅಂತಂದರೆ, ನಿಮ್ಮ ಜೊತೆಗಾರರು ಇವ್ರನ್ನ ವಕೀಲರನ್ನು ಹೊಡೆಯೋಗ, ಒಬ್ಬ ಸಾಮಾನ್ಯ ವ್ಯಕ್ತಿ ಹೊಡೆಯೋಗ ನೀವು ಅಡ್ಡ ಬಂದ್ರ? ನಾಗರಿಕತೆಯ ಮೌಲ್ಯಗಳನ್ನು ಮೆರೆದ್ರ? ಇಲ್ಲ ಅಹಿಂಸೆಯಲ್ಲಿ ಇರೋಣಪ್ಪ, ಅವ್ರು ಏನೇ ಹೇಳಲಿ ಕೇಳೋಣ, ಸ್ವಲ್ಪ ಹೊತ್ತು ಇರು ಅಂತ ಹೇಳೋಣ ಅಂತ ಸಭ್ಯವಾಗಿ ಮಾತಾಡಿದ್ನ? ಇಲ್ಲ ತಾನೂ ಸೇರಿಕೊಂಡು ಇದಕ್ಕೆ ಪ್ರಚೋದನೆಯನ್ನು ನೀಡಿದ್ದ. ಇದಕ್ಕಾಗಿ ಹುಡುಗ ಹೋಗಿ ಸ್ಟೇಷನ್ನಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟ. ಆ ಫೋಟೋಸ್ ಎಲ್ಲ ನಿಮ್ಗೆ ಕೊಡ್ತೀನಿ, ದಯವಿಟ್ಟು ಆ ಫೋಟೋಸನ್ನು ನೋಡ್ಬೋದು. ನಮ್ಮ ಕಾರ್ಯದರ್ಶಿಗಳು ತೋರಿಸ್ತಾರೆ ಆ ಫೋಟೋಸು. ಸ್ಟೇಷನ್ಗೆ ಹೋದಾಗ ಕೇಳಿ, ಏನು ಆಶ್ಚರ್ಯಕರವಾದ ಸಂಗತಿ, ಯಾರನ್ನ ಅಕ್ಯೂಸ್ ಮಾಡೋದಕ್ಕೆ ಹೋದ್ರು ನಾನು ಥಳಿಸಿದ್ದಾರೆ ಅಂತ ಸ್ವಾಮಿಗಳ ಫೋಟೋ ಇನ್ಸ್ಪೆಕ್ಟರ್ ತಲೆ ಮೇಲಿದೆ. ಶಾಕ್ ಆಗಿಬಿಡ್ತಾರೆ. ಕುಡ್ಲೂರು ಪೊಲೀಸ್ ಸ್ಟೇಷನ್. ಸ್ವಾಮೀಜಿ ಮನೀಶ್ ಗುರೂಜಿ. ಈಗ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ಈ ದೇಶದ ಪಿತಾಮಹದ ಗಾಂಧೀಜಿ ಹಾಗೂ ಅಂಬೇಡ್ಕರ್ ಅವ್ರ ಫೋಟೋ ಬಿಟ್ಟು ಇನ್ನೊಬ್ಬ ಗುರುಜಿ ಫೋಟೋ ಪೊಲೀಸ್ ಸ್ಟೇಷನ್ಗಳಲ್ಲಿ ಸರ್ಕಾರಿ ಕಟ್ಟಡಗಳಲ್ಲಿ ಬರ್ತಾ ಇರೋದು ಇದು. ನಾವು ಸಹ ಈ ನ್ಯಾಯ ಮಹಾರಾಜರದು, ಈ ನ್ಯಾಯ ಸ್ವಾಮಿಗಳದ್ದು ಬರುತ್ತೆ ಅಂತ ನೋಡ್ಬೇಕಿತ್ತು ಬಂದಿದ್ದೀವಿ ಫೋಟೋ. ಆಧ್ಯಾತ್ಮಿಕ ಪರಂಪರೆ ಅಂದ್ರೆ ಏನು ಈ ರಾಷ್ಟ್ರದಲ್ಲಿ? ಎಂತ ಮಹಾನ್ ಯೋಗಿಗಳು ಬಂದ್ರು, ಸಂತರು. ಬೀದಿನಲ್ಲಿ ಡೋರ್ಗಳು ನೋಡ್ಕೊಂಡು ಹೋಗೋರ? ಹೋಗ್ಲಿ, ಡೋರ್ ನೋಡ್ಕೊಂಡು ಹೋಗ್ಲಿ. ಇನ್ನೊಬ್ರಿಗೆ ಹೋಗಿ ಯಾಕೆ ಅಂತ ಕೇಳಿದ್ರೆ 100 ಕಾರುಗಳಿದೆ ಬಿಡಿ ಅಂತಂದ್ರೆ ಹೊಡೆಯಲ್ಲ. ಇದು ಆಧ್ಯಾತ್ಮಿಕ ಪರಂಪರೆ ಈ ರಾಷ್ಟ್ರದಲ್ಲಿ. ಯಾರು ಇವ್ರಿಗೆ ಸ್ವಘೋಷಿತ ಮಹಾರಾಜರನ್ನ ನಾವು ಸುಮಾರು ನೋಡಿದ್ವಿ ಈ ದೇಶದಲ್ಲಿ. ಇಂಥ ನಕಲಿ ಮಹಾರಾಜಗಳು ಬರ್ತಾ ಇರೋದ್ರಿಂದಾನೇ ಈ ದೇಶದಲ್ಲಿ ಕಂಟಕ ಹೋಗ್ತಾ ಇದ್ದಾರೆ. ಸಾಮಾಜಿಕ ಮೌಲ್ಯಗಳನ್ನ, ಆಧ್ಯಾತ್ಮಿಕ ಮೌಲ್ಯಗಳನ್ನ ಮೆರೆಯುವಂತಹ ಯಾವುದೇ ಕಾರಣವಾಗಲಿ ನಾನು ಅಹಿಂಸೆಯ ಪಥದಲ್ಲಿ ಇರ್ತೀನಿ ಅಂತ ಅನ್ನೋರ್ನ ನಾವು ಶ್ಲಾಘಿಸ್ತೀವಿ. ಆದರೆ ಈ ಥರ ವರ್ತನೆ, ಬರ್ಬರ ವರ್ತನೆ. ಸ್ವಾಮೀಜಿಯವ್ರನ್ನ ಆ ಫೋಟೋನಲ್ಲಿ ಇದ್ದಿದ್ರಿಂದ, ಸ್ಟೇಷನ್ನಲ್ಲಿ ಫೋಟೋ ಇದ್ದಿದ್ರಿಂದ ನಾವು ಹೆಂಗಪ್ಪ ಇವ್ರ ಮೇಲೆ ಫಸ್ಟ್ ಅಕ್ಯೂಸ್ ಮಾಡೋದು ಅಂತ ಯೋಚನೆ ಮಾಡಿದ್ವಿ. ಅಕ್ಯೂಸ್ಡೇ ಮಾಡೋದಕ್ಕೆ ಯೋಚನೆ ಮಾಡಿದ್ವಿ. ಕೊನೆಗೆ ಏನ್ ಮಾಡಿದ್ರು, ಊರವರೆಲ್ಲ ಹೋಗಿ, ನಾನು ಫೋನ್ ಮಾಡಿ ಹೇಳ್ತೆ, ಊರವರೆಲ್ಲ ಹೋಗಿ ಗಲಾಟೆ ಮಾಡಿದ್ದಕ್ಕೆ FIR. ಈಗ ಸ್ವಾಮೀಜಿ FIR ಹಾಕಿಸ್ಕೊಂಡು ನಿರಾಯಾಸವಾಗಿ ಆಶ್ರಮದಲ್ಲಿ ಆರಾಮಾಗಿದ್ದಾರೆ. ಯಾಕಂದ್ರೆ ಯಾವ ಪೊಲೀಸು ಬಂದು ಎನ್ಕ್ವೈರಿ ಮಾಡ್ತಾ ಇಲ್ಲ. ನಾನು SP ಅವ್ರು ಮಾತಾಡಿದೆ, ಶ್ರೀನಿವಾಸ್ ಗೌಡ್ರು, ಸರ್ ನಾವು ಕರೆಸ್ತೀವಿ, ಆಕ್ಷನ್ ತಗೊಂತೀವಿ. ಯಾವಾಗ ಕರ್ಸೋದು, ಯಾವಾಗ ಆಕ್ಷನ್ ತಗೊಳೋದು? ಶ್ರೀನಿವಾಸ್ ಗೌಡ್ರು ಹೇಳೋದು, ಸರ್ ಸ್ವಾಮೀಜಿ ಮೇಲೆ ಮಾಡಿದ್ದೀವಿ FIR ಅಂತಾರೆ. ಅಪರಾಧ ಎಸಗಿದವ್ರು ಯಾರಾದ್ರೂ ಸರಿ, ಅದಕ್ಕೆ ನಾವು ಇದು ಸ್ವಾಮೀಜಿ ಮೇಲೆ FIR ಮಾಡಿದ್ರೆ, ಸ್ವಾಮೀಜಿ ವೀರಪ್ಪನ ಸ್ವಾಮೀಜಿ ಮೇಲೆ ಮಾಡಿದ್ದೀವಿ FIR ಅಂತ. ಅಪರಾಧಿ ಆದ್ರೂ ಮಾಡಲೇಬೇಕು, ಯಾರು ಏನು ಮಾಡ್ಲಿಕ್ಕಾಗಲ್ಲ. ಇವೆಲ್ಲ ಆದ್ರಿಂದ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಈ ದೇಶ ಅಥವಾ ಈ ರಾಜ್ಯದಲ್ಲಿ ಅಧಿಕಾರಿಗಳ ಒಂದು ಅಟ್ಟಹಾಸ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಆದ್ರಿಂದ ಸ್ನೇಹಿತರನ್ನ ಅರೆಸ್ಟ್ ಮಾಡಲೇಬೇಕು. ಆಮೇಲೆ ಹೋಮ್ ಮಿನಿಸ್ಟರ್ ಮನವಿ ಮಾಡ್ತಾ ಇದ್ದೀವಿ, ದಯವಿಟ್ಟು ಮಹಾತ್ಮ ಗಾಂಧಿ ಫೋಟೋ ಒಂದು ಬಿಟ್ಟು ಇನ್ಯಾರ ಫೋಟೋನು ಪೊಲೀಸ್ ಸ್ಟೇಷನ್ ಹಾಕ್ಸ್ಬೇಕು. ಮಹಾತ್ಮ ಗಾಂಧಿ ಹಾಗೂ ಅಂಬೇಡ್ಕರ್ ಅವ್ರ ಫೋಟೋ ಬಿಟ್ಟು ಇನ್ಯಾವ ಫೋಟೋನು ಯಾವುದೇ ಕಾರಣಕ್ಕಾಗಲಿ ಅಧಿಕೃತವಾಗಿ ಹಾಕೋಗಿಲ್ಲ. ನಾವೇನ ಇದನ್ನು ಒಪ್ಕೊಂಡ್ರೆ ಬನ್ನಿ ಲೋಕೇಶ್ ವಶಪಡಿಸ್ಕೊಂಡು
ಅವ್ರನ್ನ ಅರೆಸ್ಟ್ ಮಾಡಬೇಕು, ಕಾನೂನಿಗೆ ಅವ್ರನ್ನ ತಂದಿಡ್ಬೇಕು. ಅದಾದ ನಂತರ ಸ್ನೇಹಿತರೆ, ಮಡಿಕೇರಿದೊಂದು ಮಡಿಕೇರಿನಲ್ಲಿ ಒಂದು ಪರಂಪರೆ ಇದೆ. ಅಲ್ಲಿ ಪ್ರತಿ ವರ್ಷ ಸುಮಾರು 12 ದೇವಸ್ಥಾನಗಳು ಒಂದು ದೊಡ್ಡ ಉತ್ಸವದಲ್ಲಿ ಪಾಲ್ಗೊಳ್ತಾರೆ. ಮಡಿಕೇರಿ ಆಚೆ 10 ದೇವಸ್ಥಾನಗಳ ಉತ್ಸವ. ಕೊನೆಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿ ಬರುತ್ತೆ ಸಾಯಂಕಾಲದಲ್ಲಿ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿ ಬಂದಾಗ ಎಲ್ಲರೂ ಸಹ ಸ್ಟೇಜ್ಗೆ ಹೋಗೋದು ಸಹಜ. ಇವರು ನಮ್ಮ ರಕ್ಷಿತ್ ಪ್ರೈಸ್ ಇಸ್ಕೊಂಡು ಫಸ್ಟ್ ಪ್ರೈಸ್ ಬಂದಿದ್ದಾರೆ. ಅವ್ರ ದೇವಸ್ಥಾನದ ಪ್ರತಿನಿಧಿಯವರು ದೇವಸ್ಥಾನಕ್ಕೋಸ್ಕರ ಬನ್ನಿ ಪ್ರೈಸ್ ತಗೊಳ್ಳಿ ಅಂತ ಹೋದ್ರೆ ಅಲ್ಲಿ ಬಾರ ಅಬ್ಬರಿಸಿ ಜನಗಳಿರ್ತಾರೆ ಸ್ಟೇಜ್ ಮೇಲೆ. ಆ PC-ನು DYSP ಜನಗಳನ್ನ ಖಾಲಿ ಮಾಡೋ ಒಂದು ಭರಾಟೆಯಲ್ಲಿ ಇವ್ರಿಗೆ ಆಚೆ ಬನ್ನಿ ಅಂತ ಹೇಳಿ ಎಳ್ಕೊಂಡ್ಬರ್ತಾರೆ ಸ್ಟೇಜ್. ಫಸ್ಟ್ ಪ್ರೈಸ್ ಬಂದಿರೋರನ್ನ ಎಳ್ಕೊಂಬರೋದು. ಅಲ್ಲಿ ಯಾರೂ ಪ್ರೈಸ್ ಇಲ್ದಿರೋರು ಅಲ್ಲಿ 100 ಜನ ಇದ್ರು, ಅವ್ರನ್ನ ಎಳಿಲಿಲ್ಲ. ಫಸ್ಟ್ ಪ್ರೈಸ್ ಬಂದಿರೋರ್ನ ಎಳ್ಕೊಂಬರೋವಾಗ DYSP ಗ್ರೀನ್ ಇದು ಹಾಕಿರ್ತಾರೆ. ಗ್ರೀನ್ ಒಂದು ಹಾಫ್ ಕೋಟ್ ಹಾಕ್ತಾರಲ್ಲ, ಗ್ರೀನ್ ಟ್ರಾಫಿಕ್. ಇವ್ರು ಏನಾಗಿದೆ, ಆ PC ಎಳೆಯೋಗ ಅವ್ನಿಗೆ ಗೊತ್ತಿಲ್ಲ, ಹಿಂದೆ ಸ್ಟೇಜ್ ಎಂಡ್ ಆಗಿ ಕೆಳಗಡೆ ಬೀಳ್ತಾರೆ. PC ಫಸ್ಟ್ ಬೀಳ್ತಾನೆ. PC ಇವ್ರನ್ನ ಹೇಳ್ಕೊಂತಾನೆ. PSI ಇವ್ರು ಕತ್ತಿನ ಪಟ್ಟಿ ಇಟ್ಕೊಂಡಿರ್ತಾನೆ. ನಿಮ್ಗೆ ವಿಡಿಯೋ ತೋರಿಸ್ತೀನಿ. ಈ ಒಬ್ಬ DCP ಇಟ್ಕೊಂಡು DYSP ತವಾರ್ ಅಂತ DYSP ಬಿದ್ದು ಅದು ಯಾವ್ದೋ ಪಾಟ್ ಮೇಲೆ ಬಿದ್ದು ತಲೆಗೆ. ಅದನ್ನ ಏನಂತ ಬಿಂಬಿಸಿದ್ರು ಅಂದ್ರೆ, ವಕೀಲರು ಹೋಗಿ DYSP ಹೊಡೆದ್ರು ಅಂತ ಕರ್ನಾಟಕ ಇಡೀ ರಾಜ್ಯದಲ್ಲಿ ಇವರು ಪೊಲೀಸರು ಅವ್ರ ವರ್ತಮಾನನ ಅವರು ಮಾಧ್ಯಮಕ್ಕೆ ರವಾನಿಸಿದ್ರು. ನಾವು ಏನಪ್ಪ ಪೊಲೀಸರು DYSP ಹೊಡೆದ್ರ ಅಂತ ಹೇಳಿ ನಾವು ಅದನ್ನ ವಿಡಿಯೋ ತರಿಸಿ ನೋಡಿದ್ರೆ, DYSP ತಳ್ತಾ ಇದ್ದಾನೆ. ಈ ಕಡೆ ಇಬ್ರು ಹಿಡ್ಕೊಂಡ್ಬಿಟ್ಟಿದ್ದಾರೆ ಇವ್ರನ್ನ. ಅವರು ಬಿದ್ರು, PSI ಬಿದ್ದ. PSI ಇವನು ಹೇಳ್ಕೊಂಡ್ರು ಬಿದ್ದು ಬೀಳ್ತಾ. ಈ ಅಪ್ಪ DYSP ಕಟ್ಕೊಂಡಿದ್ದ. DYSP ಇವ್ರು ಇದನ್ನು ಹೊಡೆಯೋದು ಅಂತ ಹೇಳ್ತಾರೆ. ಅಟ್ಲೀಸ್ಟ್ DYSP ಹೇಳಿದ್ದಾರೆ, ನನಗೆ ಬಿದ್ದೆ ಅಂತ ಹೇಳಿದ್ದಾರೆ. ಆದರೆ ಫಸ್ಟ್ ಪ್ರೈಸ್ ಅವ್ರಿಗೆ ಮಾತಾಡಿರೋದು, ಏಯ್ ಹಿಡಿಯೋ, ಯಾಕೋ ಇದೆಯಾ ಮೇಲೆ? ಇಲ್ಲ, ನಾನು ಪ್ರೈಸ್ ತಗೊಳೋದಕ್ಕೆ ಬಂದಿದ್ದೀನಿ ಅಂದರೆ 2 ಬಿಟ್ಟು ಎಳ್ಕೊಂಡ್ಬಂದಿದ್ದೆ. ಪೊಲೀಸವರಿಗೆ ಮಾನವೀಯತೆ ಇಲ್ಲವೇ ಇಲ್ಲ ಅನ್ನೋದು ಅನೇಕ ಅಧಿಕಾರಿಗಳಿದ್ದಾರೆ, ಪೊಲೀಸ್ ಅಧಿಕಾರಿಗಳು. ಸ್ನೇಹಿತರೆ, ನಮ್ಮ ಕಬ್ಬನ್ ಪಾರ್ಕ್ ಸ್ಟೇಷನ್ನಲ್ಲಿ ಒಬ್ಬ ವ್ಯಕ್ತಿ ದೀಪಕ್ ಅಂತ ಲಾಯರ್ಗೆ ಹಿಂದೆ ಬಹಳಷ್ಟು ಹೊಡೆದು, ಅದನ್ನು ನಾವು ಪ್ರಶ್ನೆ ಮಾಡಿ PCR ಹೋಗಿ ಹಾಕಿದ್ರು. ರಾತ್ರಿ ಎಲ್ಲ ಹೊಡೆದ್ರು. ಪೊಲೀಸರು ಕಾಲಿಗೆ ಬೀಳೋ ಮಾಡಿ ಬೆಂಗಳೂರು ವಕೀಲರ ಸಂಘ ಹೇಳಿದ್ರು, ಅವ್ರನ್ನ ಸಸ್ಪೆಂಡ್ ಮಾಡೋವರೆಗೂ ನಾವು ಬಿಡೋದು ಮಾಡಲ್ಲ ಅಂತದ್ದು. 1000 ಜನ ಹೊರಟು ವಕೀಲರು ಸ್ಟೇಷನ್ಗೆ ಹೋಗೋಷ್ಟೊತ್ತಿಗೆ ಸಸ್ಪೆಂಡ್. ಆದ್ದರಿಂದ ಇವತ್ತು ಪ್ರತಿಭಟನೆ ಮಾಡದೇ ಇದ್ರೆ ಏನೂ ಸಿಗಲ್ಲ, ಹೋರಾಟಕ್ಕೆ ಇಳಿದೇ ಇದ್ರೆ ಏನೂ ಸಿಗಲ್ಲ. ಇಂಥ ಅನಿವಾರ್ಯದ ಪರಿಸ್ಥಿತಿ ಸೃಷ್ಟಿಯಾಗಿದೆ. ನಮ್ಮ ಹುಡುಗ ಇನ್ನೊಬ್ಬರು ಪ್ರಶಾಂತ್ ನಿನ್ನೆ ಹೋಗಿ ಒಂದು ಆರ್ಡರ್ ಇತ್ತು ಅವ್ರ ಮನೆ ಒಂದು ಸೈಟ್ಗೆ JCB ತಗೊಂಡೋಗಿ ಹೊಡಿತಾರೆ. ಆ JCB ತಗೊಂಡೋಗಿ ಹೊಡೆದಾಗ DCP ಹತ್ರ ಹೋಗ್ತಾರೆ ಗಿರೀಶ್. ಆ DCP ಗಿರೀಶ್ ಅವರು ಬಹಳ ಅಸಭ್ಯವಾಗಿ ವರ್ತಿಸ್ತಾರೆ. ಹೇಳಪ್ಪ, 2 ನಿಮಿಷ ಹೇಳಿ ಸರ್. ಅವರು
ಅವರು ನಮ್ಮನ್ನ, ನಾವು ಸಿವಿಲ್ ಆರ್ಡರ್ ಇದೆ ಸೊ ಹಿಂಗಾಗಿದೆ ಅಂತ ಹೇಳಿದಾಗ ನಮ್ಮನ್ನ ನಿಂತ್ಕೊಂಡು ಮಾತಾಡಿಸಿ, ನೀವೆಲ್ಲ ಮಾಫಿಯಾ ಮಾಡ್ತಾ ಇದ್ದೀರಾ, ಕೋರ್ಟಲ್ಲಿ ಏನೋ ಡೀಲ್ ಮಾಡ್ಕೊಂಡು ಬರ್ತೀರಾ. ಸೊ ಆಮೇಲೆ ಅವ್ರು ಏನು ಹೇಳ್ತಾರೆ ಅಂದರೆ, ಇದು ಸ್ಕ್ಯಾಂಡಿಲಸ್ ರೀತಿಯಲ್ಲಿ ಕೋರ್ಟ್ನ ಪ್ರೊಜೆಕ್ಟ್ ಮಾಡಿ ನೀವಿನ್ನು ಹೋಗ್ಬೋದು ಅಂತ ಗದರ್ಬಿಟ್ಟು ರೋಡಿಸಮ್ ಮಾಡ್ಬಿಟ್ಟು ಕಳಿಸ್ತಾರೆ ನಮ್ಮನ್ನ. ಸೊ DCP ಗಿರೀಶ್ ತುಂಬಾ ರಫ್ ಆಗಿ ಮಾತಾಡ್ಬಿಟ್ಟು ಕಳಿಸ್ತಾರೆ ಸರ್. DCP ವೆಸ್ಟ್. ಸೊ ಸಿವಿಲ್ ಇರೋದ್ರಿಂದ ಸಿವಿಲ್ ಅವ್ರಿಗೆ ಏನು ಅಧಿಕಾರ ಇಲ್ಲ. ಸೊ ಅದ್ರ ಮೇಲೆ ಅವ್ರು ಇಂಟರ್ಫಿಯರ್ ಆಗಿರೋದ್ರಿಂದ ನಮ್ಮ ಹತ್ರ ಡಿಗ್ರಿ ಕಾಪಿ ಇದ್ರೇನು ಈ ತರ ಇಂಟರ್ಫಿಯರ್ ಆಗ್ತಾ ಇದಾರೆ ಅಂತ ಕಂಪ್ಲೇಂಟ್ ಕೊಟ್ಟರೆ ನಮಗ್ ತಗೊಳಲ್ಲ. ನಮ್ಮ ಕ್ಲೈಂಟ್ ಯಾಕೆ ಅಂತ ಕೇಳಿದಾಗ ಅವ್ರ ಮೇಲೆ FIR ಹಾಕ್ತಾರೆ. ಅವ್ರ ಮೇಲೆ FIR ಹಾಕ್ಬಿಟ್ಟು ಅವ್ರನ್ನೂ ಇದು ಮಾಡಿದಾರೆ, ಪಾರ್ಟಿ ಮಾಡಿಬಿಟ್ಟು ಇವಾಗ ಡಿಗ್ರಿ ಕಾಪಿ ಇದೆ, ಇದನ್ನ ಉಲ್ಲಂಘನೆ ಮಾಡ್ಕೊಡಿ ಅಂದ್ರೆ ನಮ್ಗೆಲ್ಲ ಗೊತ್ತು, ನೀವೇನು ಆಟಗಳು ಆಡ್ತೀರಾ ಅಲ್ಲಿ ವಕೀಲರೆಲ್ಲ ಸೇರ್ಕೊಂಡು ಅಲ್ಲಿ ಹೋಗಿ ಆರ್ಡರ್ ಮಾಡಿಸ್ಕೊಂಡ್ ಬರ್ತೀರಾ, ಇಲ್ಲೆಲ್ಲ ಡೀಲಿಂಗ್ಗಳು ಮಾಡ್ತೀರಾ ನೀವು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಸರ್. ಗೆಟ್ ಔಟ್ ಅಂತ ಹೇಳ್ಬಿಟ್ಟು ಒಂಥರ ತುಂಬಾ ಕೆಟ್ಟದಾಗ ಒಂಥರ ಬೈದ್ಬಿಟ್ಟು ಕಳ್ಸಿದ್ರು. 3:40 to 4 ಒಳಗಡೆ ಆಗಿರೋದು, 3 o'clock 3:40 or 3:04 ಒಳಗಡೆ ಆಗಿರೋದು. ಸೊ ಹಿಂಗೆ ಕರೆದಾಗ ನಮ್ಮ ಕ್ಲೈಂಟ್ಗಳ ಮುಂದೆ, ಆಮೇಲೆ ಅಲ್ಲಿ ಅನ್ನಪೂರ್ಣೇಶ್ವರಿ ನಗರ್ ಲತೇಶ್ ಕುಮಾರ್ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರ್ ಅವ್ರ ಮುಂದೆ ಹೇಳಿದಾಗ ಹೋಗ್ಬೇಕಾದ್ರೆ ಲತೇಶ್ ಕುಮಾರ್ ನಡ್ಕೊಂಡು ಹೋಗ್ತಾರೆ. ಸೊ ಹಿಂಗೆ ನಮ್ಮ ಮೇಲೆ ದೌರ್ಜನ್ಯವಾಗಿ ನಾವು ಏನು ಹೇಳ್ತಾ ಇದೀವಿ ಅಂತ ಕೇಳಕ್ ಕೂಡ ಅವ್ರು ರೆಡಿ ಆಗಿರ್ಲಿಲ್ಲ. ಸೊ ಇವ್ರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಆಗಿ ಸಸ್ಪೆಂಡ್ ಆಗಬೇಕು. ಆದ್ರಿಂದ ಸ್ನೇಹಿತರೆ, ಸ್ವಲ್ಪ ಪೊಲೀಸಿನ ದೌರ್ಜನ್ಯ ಹೆಚ್ಚಾಗ್ತಾ ಇದೆ. ಪೊಲೀಸಿನ ರಾಜ್ಯಭಾರ, ಪೊಲೀಸ್ ಸ್ಟೇಟ್ ಅಂತಂತಾರೆ, ಪೊಲೀಸ್ ಸ್ಟೇಟ್ ಒಂದು ಪ್ರತೀತಿಯಲ್ಲಿ ಇವತ್ತು ಅವ್ರು ಕಂಟ್ರೋಲ್ ತಗೊಳ್ತಾ ಇದ್ದಾರೆ. ನೀವು ಯಾವುದೇ ಜಾಗಕ್ಕೆ ನೀವು ಸ್ವಾಧೀನವನ್ನು ಪಡ್ಕೊಬೇಕು ಅಂತಂದ್ರೆ ಅದಕ್ಕೆ ವ್ಯವಸ್ಥಿತವಾಗಿ ಮಾಡಿಕೊಡೋ ಪೊಲೀಸರು ಇದ್ದಾರೆ. ಸಿವಿಲ್ ಸೂಟ್ ಹಾಕಿ ಡಿಗ್ರಿ ಬೇಕಾಗಿಲ್ಲ, ಅಥವಾ ಕೋರ್ಟ್ ಆರ್ಡರ್ ಬೇಕಾಗಿಲ್ಲ, ಇಂಜಂಕ್ಷನ್ ಬೇಕಾಗಿಲ್ಲ. ಒಂದು ವೇಳೆ ಒಂದು ಕಾಲ ಇತ್ತು, ಏನೂ ಇಲ್ಲದೆ ಇದ್ರೆ ಹೋಗಿ ಕಬ್ಜೆ ಮಾಡೋದು. ಈಗ ಕೋರ್ಟ್ ಇಂಜಂಕ್ಷನ್ ಇದ್ರೆ ಇಂಜಂಕ್ಷನ್ ಏನಕ್ಕೆ ತಗೊಂಡೆ ನೀನು, ಜಡ್ಜ್ ಯಾರು ಅವ್ನು ಕೊಟ್ಟಿರೋದು ಇಂಜಂಕ್ಷನ್ ಅಂತ ಹೇಳಿ ಇಂಜಂಕ್ಷನ್ ಇದ್ರೂ ಪೊಸಿಷನ್ ಕೊಡ್ಸೋರು. ಇಂಥ ಪರಿಸ್ಥಿತಿಗಳನ್ನ ನಾವು ನೋಡ್ತಾ ಇದ್ದೀವಿ. ಇಂಥ ಪರಿಸ್ಥಿತಿಗಳು ಈಗ ರಾಜ್ಯ ನಡೀತಾ ವಕೀಲರ ಮೇಲೆ ಈ ಥರ ನಡೀತಾ ಇದೆ ಅಂದರೆ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಮೇಲೆ ಹಿಡಿತಾ ಇಲ್ಲ ಅಂತ ಹೇಳ್ತೀರ ತಾವು? ರಾಜ್ಯ ಸರ್ಕಾರದ ಅವ್ರ ಮೇಲೆ ಬಹುಶಃ ಈಗ ಬೆಂಗಳೂರು ವಲಯದಲ್ಲಿ ಕಮಿಷನರು ಬಹಳ ಸೀರಿಯಸ್ ಆಗಿದೆ. ಎಲ್ಲ DCPಗಳಿಗೆ ACPಗಳಿಗೆ ಈ ಒಂದು ತಮ್ಮ ಅಧಿಕಾರವನ್ನು ಬಿಟ್ಟು ಕಂಟ್ರೋಲ್ ಆಗುತ್ತೆ ಅಂದರೆ ಆಗಲ್ಲ. ರಾಜ್ಯ ಸರ್ಕಾರ ಅಂತಂದರೆ ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ ಕಮಿಷನರ್ ಅಂತ ಯಾಕೆ ನೇಮಿಸ್ತಾರೆ? ಕಮಿಷನರ್ ಏನು ಮಾಡಬೇಕು? ಇದಕ್ಕೆಲ್ಲ ರಾಜ್ಯ ಸರ್ಕಾರ ಅಂತ ನಾವು ಹೇಳಲಿಕ್ಕಾಗಲ್ಲ. ಕಮಿಷನರ್ ಏನು ಮಾಡಬೇಕು? ಕಮಿಷನರ್ ಆ್ಯಕ್ಷನ್ ತಗೊಬೇಕು. ಒಂದು ರಾಜ್ಯ ಸರ್ಕಾರಕ್ಕೂ ಜವಾಬ್ದಾರಿ ಇಲ್ಲ ಅಂತ ಹೇಳ್ತಾರೆ. ಈಗ ರಾಜ್ಯ ಸರ್ಕಾರ ಪರಮೇಶ್ವರ್ ಅವ್ರು ನಾವು ಮನವಿ ಮಾಡ್ತೀವಿ, ದಯವಿಟ್ಟು ಇದು ಈ ಒಂದು ಸಂಗತಿಗಳು ಜಾಸ್ತಿ ಆಗ್ತಾ ಇದೆ, ಕಂಟ್ರೋಲ್ ತಗೊಳ್ಳಿ ಅಂತ ನಾವು ಮನವಿ ಮಾಡ್ತೀವಿ. ಜ್ಞಾನಭಾರತಿ SI ಅಸೋಸಿಯೇಷನ್ ಇನ್ಸ್ಪೆಕ್ಟ್ರು ರವಿ ಅಂತ ನಾವು ಫೋನ್ ಮಾಡಿ ಇದು ಸರಿ ಮಾಡಪ್ಪ ಅಂತಂದ್ರೆ, ಇಡಯ ಫೋನ್ ನಮ್ಮ ಆಫೀಸ್ ಬೇರೆ ಫೋನ್ ಮಾಡಿ, ಆರ್ಡರ್ ಇದ್ರು ಇಂಜಂಕ್ಷನ್ ಇದ್ರು ನುಗ್ಗಿಸ್ತಾ ಇದ್ದಾನೆ JCB. ಎಲ್ಲಿಗೆ ಬಂತಿದ್ದು ಅರಾಜಕತೆ? ಇನ್ ಕೋರ್ಟ್ ಆರ್ಡರ್ ಏನಕ್ಕೆ ಜನ ಯಾಕೆ ಕೋರ್ಟ್ಗೆ ಹೋಗ್ತಾರೆ? ಅಯ್ಯೋ ಇದು ಸೂಪರ್ ಫಾಸ್ಟ್ ಇಂಜಂಕ್ಷನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸಿಗುತ್ತೆ, ಸೂಪರ್ ಫಾಸ್ಟ್ ಬುಲ್ಡೋಸರ್ ತಗೊಂಬಂದ್ರೆ ಸೂಪರ್ ಫಾಸ್ಟ್ ಇಂಜಂಕ್ಷನ್, ಬರೀ ಹಣ ಇರ್ಬೇಕಷ್ಟೇ. ಈ ತರ ಪರಿಸ್ಥಿತಿ ನಡೀತಿರೋ ಘಟನೆ ನೋಡಿದ್ರೆ ಸರ್ಕಾರದ್ದು ಕೂಡ ಏನೋ ಕೈವಾಡ ಇದೆಯಾ? ನಾನು ನೀವು ಹೇಳೋದು ಇಡೀ ಡಿಪಾರ್ಟ್ಮೆಂಟ್ ಸರ್, ಇದು ಮುಂಚೆ ಹಲವಾರು ವಕೀಲರ ಮೇಲೆ 4 ಪ್ರಕರಣನ ಸೀರಿಯಸ್ ಆಗಿ ತಗೊಳ್ತೀವಿ. ಮಡಿಕೇರಿಗೆ ಹೋಗೋರು ಇದ್ದೀವಿ, ಅಲ್ಲಿ ಹೋಗಿ ನಾವು ದಾಖಲಿಸ್ತೀವಿ ಕ್ರಿಮಿನಲ್ ಕಂಪ್ಲೇಂಟ್. ಆಮೇಲೆ ನಮ್ಮ ಗಿರೀಶ್ ಕೇಸ್ಗೆ ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಹಾಕ್ತೀವಿ. ಆಲ್ರೆಡಿ ಹಾಕಿದ್ವಿ ರಿಟ್ ಪಿಟಿಷನ್ ತರ್ತೀವಿ. ಸಪ್ರೇಟ್ SIT ತನಿಖೆ ಮಾಡಿ ಸ್ವಾಮಿಗಳ ಮೇಲೆ ಅಂತ ಕೇಳ್ತೀವಿ. ಯಾಕಂದ್ರೆ ಜಿಲ್ಲಾ ಪೊಲೀಸು ಸ್ವಾಮಿಗಳು ಅಂದ್ರೆ ಸ್ಟೇಷನಲ್ಲೇ ಹಾಕೊಂಡ್ಬಿಡ್ತಾರೆ, ಅದೊಂದೇ ಸಂಗತಿ ಸರ್. ಇನ್ನು ಮುಂಚೆ ಸಹೋದ್ಯೋಗಿ ಹೇಳಿದ್ರು, ರಾಜಕೀಯ ಘಟನೆ
ಇದು ಮುಖ್ಯವಾಗಿ ಬಗೆಹರಿತು ಇರ್ಬೋದು. ಸ್ವಾಮಿಗಳನ್ನ ಮಹಾರಾಜನ ಮೇಲೆ ರಾಜಕಾರಣಿಗಳು ಹೋಗೋದೇ ಮಹಾರಾಜಗಳ ಹತ್ರ, ಇಲ್ಲ ಅಂದರೆ ರಿಯಲ್ ಎಸ್ಟೇಟ್ಗಳವ್ರ ಹತ್ರ ಇರ್ಬೋದು. 2 ಮಹಾರಾಜಗಳವ್ರಿಗೆ, ಆಧ್ಯಾತ್ಮಿಕ ಮಹಾರಾಜಗಳು, ರಿಯಲ್ ಎಸ್ಟೇಟ್ ಮಹಾರಾಜಗಳು. ಗೃಹ ಮಾಡಿ ನಾವು ಸೀರಿಯಸ್ ಆಗಿ ಆ್ಯಕ್ಷನ್ ತಗೋಬೇಕು ಅಂತ ಕೇಳ್ಕೊತೀವಿ. ಗೃಹ ಮಂತ್ರಿಗಳು ನಡಗಿಸ್ಬೇಕಿನ್ನ ಪೊಲೀಸ್ ಫೋರ್ಸ್ನ. ನಡಗಿಸದೇ ಇದ್ರೆ ಇವರು ಎಲ್ಲ ಮೀರಿ ಹೋಗ್ಬಿಟ್ಟಿದ್ದಾರೆ. ಇಲ್ಲ ಗೃಹ ಮಂತ್ರಿನೇ ನಡೆಸ್ತಾರೋ ಆ ಥರದವರು ಪೊಲೀಸ್ ಪಡೆಗಳು ಇವಾಗ ರೆಡಿಯಾಗಿದ್ದಾರೆ. ಅಲ್ಲಿ ಒಪ್ಕೊಂಡಿದ್ದಾರೆ. ಅವ್ರನ್ನ ಕರೆಸಿ ನಾವು ಮುಂದಿನ ವಿಚಾರಗಳನ್ನ ಅವ್ರ ಜೊತೆ ಪ್ರಸ್ತಾಪ ಮಾಡ್ತೀವಿ. ಬಟ್ ಒನ್ ಥಿಂಗ್, ಕಮಿಷನರ್ ಸೀಮಂತ್ ಕುಮಾರ್ ಅವ್ರು ಅಂದ್ಕೊಂಡಾಗ ಅವ್ರ ಪೊಲೀಸ್ ಫೋರ್ಸ್ ಇಲ್ಲ ಗ್ರೌಂಡಲ್ಲಿ. ಅವ್ರು ಅಂದ್ಕೊಂಡಿದ್ದಾರೆ ಭಾಳ ಒಳ್ಳೆ ಪೊಲೀಸ್ ಫೋರ್ಸ್ ಅಪ್ಪ. ಸುಮ್ಮನೆ ಹಿಂಗೆ ಓಡಾಡ್ಕೊಂಡು ಬಂದರೆ ಗೊತ್ತಾಗಲ್ಲ ಯಾವ ಅನ್ಯಾಯಗಳಾಗ್ತಾ ಇದೆ ಅಂತ ಗೊತ್ತು. ಇನ್ನೊಂದು ಆಗಿದೆ, ಸುಪ್ರೀಂ ಕೋರ್ಟ್ ಇದಕ್ಕೆ ಕಾರಣಕರ್ತರು. ಅಂದರೆ ಕಾರಣಕರ್ತರು ಅಂತಂದರೆ ಈ ಎಷ್ಟೋ ಮಟ್ಟಿಗೆ 7 ವರ್ಷಕ್ಕಿಂತ ಕಡಿಮೆ ಇರುವಂತಹ ಅಪರಾಧಗಳಲ್ಲಿ ಅರೆಸ್ಟ್ ಮಾಡಬಾರ್ದು ಅಂತ ಮಾಡಿದ್ದಾರೆ. ಇದೇನಾಗಿದೆ ಈಗ, ಇದೊಂದು ಹೊಸ ಗೊಂದಲವನ್ನು ಸೃಷ್ಟಿ ಮಾಡಿದೆ. ಅಲ್ಲ, ಅಲ್ಲಿಯರ್ ಹರ್ನೇಶ್ ಕುಮಾರ್ ಜಜ್ಮೆಂಟಿಂದ ಬಂದಿದ್ದದು. ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಮಾಡಿದ್ರಿಂದ BNSನಲ್ಲಿ ಅದನ್ನು ಅಳವಡಿಸಿದ್ದಾರೆ. ಕೇಂದ್ರ ಸರ್ಕಾರಕ್ಕೂ ನಾವು ಮನವಿ ಮಾಡಬೇಕು, ಇದು ತಪ್ಪು ಅಂತ. ಹಾಗೂ ಸುಪ್ರೀಂ ಕೋರ್ಟ್ಗೂ ಹೇಳಬೇಕಾಗುತ್ತೆ. ಯಾಕೆ ಅಂತಂದರೆ ಈ ಬಾರ್ಡರ್ ಲೈನ್ ಅಫೆನ್ಸಸ್ ಇರ್ತಾವೆ ನೋಡಿ, 5 to 7 years, ಇವೆಲ್ಲ ತೀವ್ರವಾದ ಅಪರಾಧ. ಈ ತೀವ್ರವಾದ ಅಪರಾಧಗಳು ಮಾಡಿ ರೋಡ್ನಲ್ಲಿ ಗಲಾಟೆಗಳಾಗುತ್ತೆ, ಬ್ಲಡ್ ಎಲ್ಲ ಬರುತ್ತೆ. ಅಂಥವ್ರನ್ನ ಕರ್ಕೊಂಬಂದು ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲಿಸಿ ಒಂದಿನ ಒಳಗಡೆ ಹಾಕಿದ್ರೆ ಸರಿ ಹೋಗ್ತಾರೆ. ಅವ್ರನ್ನೇನು ಮಾಡ್ತಾರೆ, ನಿನಗೆ 7 years ಮೇಲೆ ಹಾಕ್ತೀನಿ ಅಂತ ಭಯ ಇಡಿಸ್ಬಿಟ್ಟು ಅವನಿಗೆ 7 years ಕಡಿಮೆ ಹಾಕಿ ಸ್ಟೇಷನ್ ಬೇಲ್ನಲ್ಲಿ ಕಳಿಸ್ತೀವಿ. ಇಲ್ಲಿ ಮ್ಯಾಜಿಸ್ಟ್ರೇಟ್ನಲ್ಲೂ ಬರೋಷ್ಟಿಲ್ಲ. ಅವನು ಆಚೆ ಬಂದಿದ ತಕ್ಷಣ ಇನ್ನಷ್ಟು ಕಠೋರ ಅಪರಾಧಿ ಆಗ್ತಾರೆ. ನಮ್ಮ ದೇಶದ ಕಾನೂನು ಮಾಡೋರು ಇದನ್ನು ಅರ್ತ್ಕೋಬೇಕು. ಇನ್ನಷ್ಟು ಕಠೋರ ಅಪರಾಧಿ ಆಗ್ತಾನೆ. ಕಾನೂನು ಏನು ಮಾಡ್ಕೊಳ್ಳೋದಕ್ಕೆ ಬಂತು ನನ್ನ ಮೇಲೆ. ಇಂಥ ಒಂದು ಪರಿಸ್ಥಿತಿ ಇದೆ. ದಯವಿಟ್ಟು ಇದನ್ನೆಲ್ಲ ನಾವೆಲ್ಲರೂ, ಮಾಧ್ಯಮದವರು, ವಕೀಲರು,